ಬನ್ನಿ ಕೂತ್ಕೊಳ್ಳಿ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಿಮ್ಮನ್ನ ಜಾನ್ವಿ ಮದ್ವೆಲ್ ನೋಡಿದ್ದೆ. ನನ್ನ ನೆನಪು ನಿಮ್ಗೆ ನೆನಪಿದೆ. ಜಾನ್ವಿ ಅವಾಗವಾಗ ನಿಮ್ಮ ಬಗ್ಗೆ ಹೇಳ್ತಿರ್ತಾಳೆ. ನನ್ನ ಬಗ್ಗೆನಾ? ಏನು ಹೇಳ್ತಾಳೆ? ನೀವು ಅವ್ಳ ಫ್ಯಾಮಿಲಿಗೆ ತುಂಬ ಬೇಕಾದವರು. ಅವ್ಳ ಪ್ರಾಬ್ಲಮ್ ಇದ್ದಾಗೆಲ್ಲ ನೀವು ತುಂಬ ಹೆಲ್ಪ್ ಮಾಡ್ತಿರ್ತೀರಾ ಅಂತ ತುಂಬ ಹೊಗಳ್ತಿರ್ತಾಳೆ. ಅಯ್ಯೋ ಅಷ್ಟೆಲ್ಲ ಏನಿಲ್ಲ ಬಿಡಿ. ಗೊತ್ತಿರೋ ಫ್ಯಾಮಿಲಿ ಅಂದಮೇಲೆ ಏನಾದರೂ ಸ್ವಲ್ಪ ಮಾಡಲೇಬೇಕಲ್ವಾ? ಹಾಗೆ ನೋಡಿದರೆ ಜಾನ್ವಿ ಅವ್ರಿಗೆ ಹೆಲ್ಪ್ ಆಗಿರೋದು ನಿಜವಾಗ್ಲೂ ನಿಮ್ಮ ಫ್ಯಾಮಿಲಿ ಕಡೆಯಿಂದ. ಯಾವಾಗಲೂ ಹೇಳ್ತಾ ಇರ್ತಾರೆ ಜಾನ್ವಿ, ನನ್ನನ್ನು ಸೊಸೆ ಥರ ಅಲ್ಲ ಮನೆ ಮಗಳ ಥರ ನೋಡ್ಕೋತಾರೆ ಅಂತ. ತುಂಬ ರೆಸ್ಪೆಕ್ಟ್ ಇದೆ ನಿಮ್ಮ ಫ್ಯಾಮಿಲಿ ಬಗ್ಗೆ. ಅಯ್ಯೋ ನಾನು ನೋಡಿ ನಿನ್ನ ಸುಮ್ಮನೆ ಕೂರಿಸಿ ಮಾತಾಡ್ತಾ ಇದ್ದೀನಿ. ಕಾಫಿ ತಗೊಳ್ತೀರಾ, ಟೀ ತಗೊಳ್ತೀರಾ? ಏನು ಬೇಡ, ಜಾನ್ವಿ ಇದ್ರೆ ಕರೀರಿ. ಜಾನ್ವಿನೂ ಕರಿತೀನಿ, ಕಾಫಿನೂ ಮಾಡ್ಕೊಂಡು ಬರ್ತೀನಿ. ಹಾಂ ಕೂತ್ಕೊಳ್ಳಿ. ಜಾನ್ವಿ, ಓ ಮಗು ಮಲ್ಕೊಳ್ತಾ? ಕಾಲಿಂಗ್ ಬೆಲ್ ಸೌಂಡ್ ಕೇಳಿಸ್ತು. ಯಾರು ಬಂದಿದ್ದಾರೆ? ಅದನ್ನೇ ಹೇಳಕ್ಕೆ ಬಂದೆ. ಸುನೀಲ ಬಂದಿದ್ದಾರೆ, ನಿನ್ನ ಕೇಳ್ತಾ ಇದ್ರು. ಹಾಲಲ್ಲಿ ಕುರ್ಸ್ಬಿಟ್ಟು ಬಂದಿದ್ದೀನಿ. ಸರಿ ಅತ್ತೆ, ನೀನು ಮಾತಾಡ್ತಾ ಇರೋ, ನಾನು ಕಾಫಿ ತೊಗೊಂಡು ಬರ್ತೀನಿ. ಅಯ್ಯೋ ನೀವು ಯಾಕೆ ಮಾಡ್ತೀರಾ ಅತ್ತೆ? ನಾನು ಮಾಡ್ತೀನಿ. ಯಾಕೆ? ನಾನು ಕಾಫಿ ಮಾಡಬಾರ್ದಾ? ಮಾಡಬಾರ್ದು ಅಂತ ಅಲ್ಲ, ನಿಮಗೆ ಯಾಕೆ ತೊಂದರೆ ಅಂತ. ಮನೆಗೆ ಬಂದಿರೋ ಅತಿಥಿಗಳಿಗೆ ಕಾಫಿ ಮಾಡೋದ್ರಲ್ಲಿ ಏನು ತೊಂದರೆ? ಅದು ಬಂದಿರೋದು ನೀನು ಬೇಕಾದವರು. ನೀನು ಕೂತ್ಕೊಂಡು ಮಾತಾಡ್ತಾ ಇರೋ, ನಾನು ಕಾಫಿ ತರ್ತೀನಿ. ಸರಿ ಅತ್ತೆ. ಸುನಿಲ ಹೇಗಿದೆಯಾ? ಏ ಜಾನು, ನಾನು ಚೆನ್ನಾಗಿದ್ದೇನೆ. ನೀನು ಹೇಗಿದ್ಯಾ? ಮಗು ಹೇಗಿದೆ? ನಾನೇ ಚೆನ್ನಾಗಿದ್ದೀನಿ, ನನ್ನ ಮಗಳು ಚೆನ್ನಾಗಿದ್ದಾಳೆ. ಏನು ದಿಢೀರಂತ ಇಲ್ಲಿ? ಏನಾದರೂ ಕೆಲಸ ಆಯ್ತಾ? ಏನಿಲ್ಲ, ನೀನು ಲಾಸ್ಟ್ ಟೈಮ್ ಹೋದಾಗ ನಿಮ್ಮಮ್ಮ ನಿನ್ನ ಮನ್ಸಿಗೆ ನೋವಾಗೋ ಥರ ಏನೋ ಮಾತಾಡಿ ಕಳಿಸಿದ್ರಂತೆ. ಅಂಕಲು ಆ ವಿಚಾರವಾಗಿ ತುಂಬ ಬೇಜಾರು ಮಾಡ್ಕೊಂಡಿದ್ರು. ನಾನು ಸಮಾಧಾನ ಮಾಡೋಕ್ಕೆ ತುಂಬ ಟ್ರೈ ಮಾಡಿದೆ, ಬಟ್ ಅವರು ನನ್ನ ಮಾತಿಂದ ಸಮಾಧಾನ ಆಗಲಿಲ್ಲ. ಮೊದಲಿನ ಥರ ನಾನು ಇದ್ದಿದ್ರೆ ನಾನೇ ಹೋಗಿ ಕ್ಷಮೆ ಕೇಳಿ ಸಮಾಧಾನ ಮಾಡ್ತಿದ್ನಪ್ಪ. ಆದರೆ ಈಗ ಪರಿಸ್ಥಿತಿ ಹಾಗಿಲ್ವಲ್ಲ ಅಂತ ನೀನೇ ಹೋಗಿ ಮಾತಾಡ್ಕೊಂಬ ಅಂತ ಕಳಿಸಿದ್ರು. ನಿಮ್ಮ ಅಮ್ಮನ ಕೂಡ ನಿನಗೆ ಮುಂಚೆಂದನೂ ಗೊತ್ತಿದೆ ಅಲ್ವಾ? ಮನ್ಸಿಗೆ ಹಚ್ಕೋಬೇಡ, ಬೇಜಾರು ಮಾಡ್ಕೋಬೇಡ ಕಣ. ಇಲ್ಲ ಸುನಿಲ, ನನಗೇನೂ ಬೇಜಾರಿಲ್ಲ. ಅಮ್ಮ ಮಾತಾಡಿದ್ರಲ್ಲಿ ಏನೂ ತಪ್ಪಿಲ್ಲ. ನಾನು ಅರ್ಥ ಮಾಡ್ಕೋಬೇಕಿತ್ತು, ಆದರೆ ಪರಿಸ್ಥಿತಿನೇ ಹಾಗಿತ್ತು. ಈಗ ಅರ್ಥ ಆಗಿದೆ. ನನಗೆ ಗೊತ್ತಿಲ್ವಾ ನಿನ್ನ ಬಗ್ಗೆ? ನೀನು ಇನ್ನೊಬ್ಬರ ಕೈಲಿ ಬುದ್ಧಿ ಹೇಳಿಸ್ಕೊಳ್ಳೋಳಲ್ಲ ಅಂತ. ಇನ್ನೊಬ್ರು ಬುದ್ಧಿ ಹೇಳೋಕೆ ಮುಂಚೆನೇ ನೀನು ಅದನ್ನು ಅರ್ಥ ಮಾಡ್ಕೊಂಡಿರ್ತೀಯ. ಆದರೂ ನಿನ್ನ ಫ್ರೆಂಡ್ ಆಗಿ ನನ್ನ ಕರ್ತವ್ಯ ನಿಭಾಯಿಸಕ್ಕೆ ಬಂದಿದ್ದೀನಮ್ಮ. ಇರಲಿ ಬಿಡು, ನೀನು ಬಂದಿದ್ದು ಒಳ್ಳೇದೇ ಆಯಿತು. ನಮಸ್ತೆ ಅಮ್ಮ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು? ಕೂತ್ಕೊಳ್ಳಿ. ಚೆನ್ನಾಗಿದ್ದೀನಿ. ಕಾಫಿ ತೊಗೊಳ್ಳಿ. ಅಜ್ಜಿ, ಅಪ್ಪನಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಓಡಾಡಿದ್ದಲ್ಲ ಇವನೇ. ನಮ್ಮನೇಲಿ ಏನು ಪ್ರಾಬ್ಲಮ್ ಇದ್ರು ಇವನು ತಕ್ಷಣ ಬಂದ್ಬಿಡ್ತಾನೆ. ನನಗೆ ರವಿ ಹೇಗೋ ಇವನು ಹಾಗೆ. ಒಳ್ಳೇದಪ್ಪ, ಮನುಷ್ಯ ಆದಮೇಲೆ ಇನ್ನೊಬ್ಬರ ಕಷ್ಟಕ್ಕೆ ಆಗ್ತಿರ್ಬೇಕು. ಏನು ಮಾಡ್ಕೊಂಡಿದ್ದೀರಾ? ಅಮ್ಮ, ನಾನು ಇಷ್ಟು ದಿನ ಒಂದು ಕಂಪ್ನಿಲಿ ಕೆಲಸ ಮಾಡ್ತಿದ್ದೆ. ಬೆಂಗಳೂರಲ್ಲಿ ಒಂದೇ ಕೆಲಸ ನಂಬ್ಕೊಂಡಿರೋಕ್ಕಾಗಲ್ವಲ್ಲ. ಮುಂಚೆಯಿಂದ ರಿಯಲ್ ಎಸ್ಟೇಟಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಹಾಗಾಗಿ ಒಂದು ದೊಡ್ಡ ಕಂಪ್ನಿಲಿ ಬಿಲ್ಡರ್ ಜೊತೆ ಮ್ಯಾನೇಜರ್ ಆಗಿ ಜಾಯ್ನ್ ಆಗಿದೆ. ಹೌದೇನೋ? ಮತ್ತು ನನಗೆ ವಿಷಯನೇ ಹೇಳಿಲ್ಲ. ಹೇಳೋದಕ್ಕೆ CM ಪೋಸ್ಟ್ ಸಿಕ್ಕಿದೆ, ಸಾಧಾರಣ ಮ್ಯಾನೇಜರ್ ಕೆಲಸ. ಅಕ್ಕ ಏನೋ ಮುಖ್ಯವಾದ ವಿಷಯ ಮಾತಾಡಬೇಕು ಅಂದ. ನಾನು ಅಪ್ಪ ಅಮ್ಮನ ಹೆಸರಲ್ಲಿ ಒಂದು ಮನೆ ಕೊಡಿಸ್ಬೇಕು ಅನ್ಕೊಂಡಿದ್ದೀನೋ. ಮನೇನಾ? ಅದೇನು ಇದ್ದಕ್ಕಿದ್ದಾಗೆ ಮನೆ ಕೊಡ್ಸೋ ಪ್ಲಾನು? ಮನೆ ಪರಿಸ್ಥಿತಿ ಹೇಗಿದೆ ಅಂತ ನಿನಗೂ ಗೊತ್ತು. ಅಪ್ಪನಿಗೇನೋ ಕಾಲ್ ಆಪ್ರೇಷನ್ ಆಯಿತು, ಆದರೆ ಅವ್ರಿಗೆ ಮತ್ತೆ ದುಡಿಯೋ ಚೈತನ್ಯ ಇಲ್ಲ. ಅಮ್ಮನ ಪರಿಸ್ಥಿತಿನೂ ಹೇಗಿದೆ ಅಂತ ನಿನಗೆ ಗೊತ್ತು. ಮನೇಲಿ ಎಲ್ಲರೂ ನಿನ್ನ ಸಂಪಾದನೆ ಮೇಲೆ ಡಿಪೆಂಡ್ ಆಗಿದ್ದಾರೆ. ಇದು ಎಲ್ಲದರಿಂದ ಅಮ್ಮ ಡಿಸ್ಟರ್ಬ್ ಆಗಿದ್ದಾರೆ. ಜೊತೆಗೆ ಸ್ವಂತ ಮನೆ ಇಲ್ಲ ಅನ್ನೋ ಚಿಂತೆ ಅವರಿಗೆ. ಇದನ್ನು ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗುತ್ತಾ? ಒಂದು ಮನೆ ಕೊಡಿಸಿದ್ರೆ ಅವರು ನೆಮ್ಮದಿಯಾಗಿರ್ತಾರೆ, ನಿನ್ನ ಫ್ಯೂಚರಿಗೂ ಒಳ್ಳೇದು. ಅದನ್ನೆಲ್ಲ ಗಂಡ್ಮಗ ಆಗಿ ನಾನು ಯೋಚನೆ ಮಾಡ್ಬೇಕು ಕಣೆ. ನೀನು ಯೋಚನೆ ಮಾಡ್ತಾ ಇದೀಯಾ? ಪ್ರಶ್ನೆ ಹೆಣ್ಮಗು ಗಂಡ್ಮಗು ಅನ್ನೋದಲ್ಲ ರವಿ. ಅಪ್ಪ ನಿನ್ನಷ್ಟೇ ಚೆನ್ನಾಗಿ ನನಗೂ ನೋಡ್ಕೊಂಡಿದ್ದಾರೆ, ಒಳ್ಳೆ ಎಜುಕೇಷನ್ ಕೊಟ್ಟಿದ್ದಾರೆ. ಅವ್ರ ಕಷ್ಟ ಕಾಲಕ್ಕಾಗದು ನನ್ನ ಧರ್ಮ ಅಲ್ವಾ? ನೀನು ಹೇಳೋದೇನೋ ಕರೆಕ್ಟು ಕಣೆ, ಆದರೆ ಮನೆ ಕೊಂಡ್ಕೋಬೇಕು ಅಂದರೆ ಲಕ್ಷಾಂತರ ರೂಪಾಯಿ ಬೇಕಾಗುತ್ತೆ. ಅಷ್ಟೊಂದು ಹಣ ನಮ್ಮ ಹತ್ರ ಎಲ್ಲಿದೆ ಹೇಳು? ಇಲ್ಲ ಅಂತ ಸುಮ್ಮನೆ ಇರೋಕ್ಕಾಗಲ್ಲ ರವಿ. ಸುನೀಲ ಮನೆಗೆ ಬಂದಿದ್ದ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿದ್ದಾರಂತೆ. ಹೊಸ ಅಪಾರ್ಟ್ಮೆಂಟ್ ಕನ್ಸ್ಟ್ರಕ್ಷನ್ ನಡೀತಿದೆಯಂತೆ. ಒಂದು ಫ್ಲಾಟಿಗೆ 30 ಲಕ್ಷ ಅಂತೆ. 30 ಲಕ್ಷನಾ? 30 ಲಕ್ಷ ನಾನು ಇವತ್ತುವರೆಗೂ ನೋಡೇ ಇಲ್ಲ ಕಣೆ. 30 ಲಕ್ಷ ಹೊಂದ್ಸೋದು ಎಷ್ಟು ಕಷ್ಟ ಗೊತ್ತಾ? ಕಷ್ಟ ಅಲ್ಲ, ಸಾಧ್ಯನೇ ಇಲ್ಲ. ಅದಕ್ಕೂ ಒಂದು ದಾರಿ ಇದೆ ಕಣೋ. ಮನೇನ ಇನ್ಸ್ಟಾಲ್ಮೆಂಟಲ್ಲಿ ಕೊಡ್ತಾರಂತೆ. ಮೊದಲು 5 ಲಕ್ಷ ಕಟ್ಟಬೇಕಂತೆ. ರಿಜಿಸ್ಟ್ರೇಷನ್ ನಮ್ಮ ಹೆಸರಲ್ಲೇ ಆಗಿಬಿಡುತ್ತಂತೆ. ಆಮೇಲೆ ತಿಂಗಳು ಇನ್ಸ್ಟಾಲ್ಮೆಂಟ್ ಕಟ್ಕೊಂಡು ಹೋದರೆ ಆಯಿತು.
ಇದೆಲ್ಲ ನಿನಗೆ ರಿಸ್ಕ್ ಅನ್ನಿಸ್ತಾ ಇಲ್ವೇನೆ? ಕೆಲವು ಜವಾಬ್ದಾರಿನ ನಿಭಾಯಿಸೋಕ್ಕೆ ರಿಸ್ಕ್ ತೊಗೋಬೇಕಾಗುತ್ತೆ ರವಿ. ಅದಕ್ಕೆ 5 ಲಕ್ಷ ಪೇಮೆಂಟ್ ಮಾಡಿ ರಿಜಿಸ್ಟ್ರೇಷನ್ ನಮ್ಮ ಹೆಸರಲ್ಲೇ ಮಾಡಿಸ್ಕೋಬೇಕು ಅಂತ ಡಿಸೈಡ್ ಮಾಡಾಗಿದೆ. ಡೌನ್ ಪೇಮೆಂಟ್ಗಾದರೂ 5 ಲಕ್ಷ ಹೊಂದಿಸ್ಬೇಕಲ್ವಾ? ಅದನ್ನೇ ಮಾತಾಡಬೇಕು ಅಂತ ನಿನ್ನನ್ನು ಕರೆಸಿದ್ದು. ಅದನ್ನು ಹೇಗೆ ಅಡ್ಜಸ್ಟ್ ಮಾಡ್ಬೋದು ಅಂತ ನೀನೇ ಐಡಿಯಾ ಕೊಡೋ. ನಿನಗೆ ಓಕೆ ಅಂದರೆ ಭಾವನ ಹತ್ರನೇ ಸಾಲ ಕೇಳೆ. ಹಾಗೆ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಕಣ. ಆಗಲೇ ಅಜ್ಜಿ 30 ಲಕ್ಷ ನಾನೇ ಕೊಡ್ತೀನಿ ಅಂತ ಹಠ ಮಾಡ್ತಿದ್ದಾರೆ. ಆದರೆ ಅವ್ರ ಮೇಲೆ ಅಷ್ಟೊಂದು ಡಿಪೆಂಡ್ ಆಗೋದು ನನಗಿಷ್ಟ ಇಲ್ಲ. ಅಪ್ಪನ ಕಾಲು ಆಪ್ರೇಷನ್ನು ಅವ್ರ ದುಡ್ಡಲ್ಲೇ ಮಾಡಿಸಿದ್ದು. ನೀನು ಹೇಳೋದೇನೋ ಕರೆಕ್ಟ್ ಕಣೆ, ಆದರೆ ಬೇರೆ ಎಲ್ಲಿ ಟ್ರೈ ಮಾಡೋದು? ಹಾಂ, ಒಂದು ದಾರಿ ಇದೆ. ಏನು? ಬ್ಯಾಂಕಲ್ಲಿ ಲೋನಿಗೆ ಟ್ರೈ ಮಾಡ್ಬೋದು. ನಿನಗೆ ಗೊತ್ತಿರೋ ಹಾಗೆ ಡಾಕ್ಯುಮೆಂಟ್ಸ್ ಕೇಳ್ತಾರೆ, ಆಮೇಲೆ ಎನ್ಕ್ವೈರಿ ಮಾಡ್ತಾರೆ, ಬಡ್ಡಿನೂ ಹಾಕ್ತಾರೆ. ಒಳ್ಳೆ ಐಡಿಯಾ. ಇಂಟ್ರೆಸ್ಟ್ ಎಲ್ಲ ಓಕೆ, ಹೇಗೋ ಮ್ಯಾನೇಜ್ ಮಾಡ್ಕೋಬೋದು. ಹಾಗೆ ಮಾಡೋಣ. ಹಾಂ, ಅಮ್ಮ ನಿನಗೆ ಅಷ್ಟೆಲ್ಲ ಹಿಂಸೆ ಕೊಟ್ಟಿದ್ದಾರೆ. ಆದರೂ ಅದೆಲ್ಲ ಹಳೆ ಕತೆ. ಅದ್ರ ಬಗ್ಗೆ ಈಗ ಮಾತಬೇಡ. ಈಗ ಮುಂದಿನ ಯೋಚನೆ ಮಾಡೋ ಟೈಮು. ನಮಸ್ತೆ ಸರ್. ಹೇಳಿ. ನನ್ನ ಹೆಸರು ಜಾನ್ವಿ ಅಂತ. ಈ ಬ್ಯಾಂಕ್ ಎಕ್ಸ್ ಎಂಪ್ಲಾಯಿ. ಲೋನ್ ಬಗ್ಗೆ ನಿಮ್ಮ ಹತ್ರ ಮಾತಾಡಿದ್ನಲ್ಲ. ಓಕೆ, ನಿಮ್ಮ ಐ ಟಿ ರಿಟರ್ನ್ಸು, ಬ್ಯಾಂಕ್ ಸ್ಟೇಟ್ಮೆಂಟು, ಸ್ಯಾಲ್ರಿ ಸರ್ಟಿಫಿಕೇಟ್ ಎಲ್ಲ ತಂದಿದ್ದೀರಾ ತಾನೇ? ನನ್ನ ಅಕೌಂಟ್ ಡೀಟೇಲ್ಸ್ ಎಲ್ಲ ಇದರಲ್ಲಿದೆ. ಹಾಂ, ಕೊಡಿ. ನೋಡಿ ಜಾನ್ವಿ ಅವರೇ, ನಿಮ್ಮದು ಲಾಸ್ಟ್ ಇಯರ್ ಇನ್ಕಮ್ಮು ಇಲ್ಲವೇ ಇಲ್ಲ. ಗ್ರಾಸ್ ಇನ್ಕಮ್ಮು ನಿಲ್ಲಿದೆ. ನಾವು ಲೋನ್ ಸ್ಯಾಂಕ್ಷನ್ ಮಾಡೋಕ್ಕಾಗೋದಿಲ್ಲ. ಸರ್ ಪ್ಲೀಸ್ ಹಾಗೆ ಹೇಳ್ಬೇಡಿ. ನಾನು ತುಂಬ ಪ್ರಾಬ್ಲಮಲ್ಲಿದ್ದೀನಿ. ನನಗೆ ದುಡ್ಡಿನ ಅವಶ್ಯಕತೆ ಇದೆ ಸರ್. ಲೋನ್ ಸ್ಯಾಂಕ್ಷನ್ ಮಾಡಿ ಪ್ಲೀಸ್. ನಾವು ಬ್ಯಾಂಕ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡಬೇಕಲ್ವಾ? ನಿಮಗೆ ಲೋನ್ ಸ್ಯಾಂಕ್ಷನ್ ಮಾಡಿದ್ರೆ ನಾನು ಕೆಲಸ ಕಳ್ಕೊಬೇಕಾಗತ್ತೆ. ಎಕ್ಸ್ ಎಂಪ್ಲಾಯ್ ಆಗಿ ನಿಮ್ಗೆ ಇವೆಲ್ಲ ಗೊತ್ತಿರಬೇಕಲ್ವಾ? ಸರ್, ಲಾಸ್ಟ್ ಇಯರ್ ಇನ್ಕಮ್ ನಿಲ್ಲಿರ್ಬೋದು. ಯಾಕಂದರೆ ನಾನು ಮೆಟರ್ನಿಟಿ ಲೀವಲ್ಲಿದ್ದೆ. ಈಗ ನಾನು ಕೆಲಸಕ್ಕೆ ವಾಪಸ್ ಸೇರ್ತಿದ್ದೀನಿ. ಅದರಿಂದನೇ ನಾನು ಲೋನ್ ಕ್ಲಿಯರ್ ಮಾಡ್ತೀನಿ. ಪ್ಲೀಸ್ ಸರ್, ಐ ರಿಯಲಿ ನೀಡ್ ದಿಸ್. ನೀವು ಕೆಲಸಕ್ಕೆ ಸೇರಿಬಿಟ್ಟು ಸಾಲ ತೀರಿಸ್ತೀರಾ ಅಂತ ನಂಬ್ಕೊಂಡು ಬ್ಯಾಂಕ್ ನಿಮಗೆ ಸಾಲ ಕೊಡೋಕ್ಕಾಗಲ್ಲ. ಬ್ಯಾಂಕ್ ಇದನ್ನು ಪರ್ಮಿಟು ಮಾಡಲ್ಲ. ಬೇರೆ ಯಾವ ಪ್ರಾವಿಷನೂ ಇಲ್ವಾ ಸರ್? ಅನ್ನಪೂರ್ಣ ಫುಡ್ ಪ್ರಾಡಕ್ಟ್ಸ್ ಅಥವಾ ಅನ್ನಪೂರ್ಣಮ್ನವ್ರ ಹೆಸರಲ್ಲಿ ಸಾಲ ತಗೊಬೋದು. ಬೇಡ ಸರ್. ಹಾಗಾದರೆ ಸಾಲ ಕೊಡೋಕ್ಕಾಗಲ್ಲ, ಸಾರಿ. ಬ್ಯಾಂಕಲ್ಲಿ ಲೋನ್ ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸಿಂದ ಫ್ಲ್ಯಾಟ್ ತೊಗೋತೀನಿ ಅಂತ ರವಿಗೆ ಹೇಳಿಬಿಟ್ಟೆ. ಆದರೆ ಇದು ಇಷ್ಟೊಂದು ಕಾಂಪ್ಲಿಕೇಟೆಡ್ ಆಗಿರುತ್ತೆ ಅಂತ ಗೊತ್ತಿರಲಿಲ್ಲ. ಏನು ಮಾಡೋದೀಗ? ರವಿಗೆ ಹೇಳ್ತೀನಿ, ಎಲ್ಲಾದರೂ ಪ್ರೈವೇಟ್ ಫೈನಾನ್ಸರಿಂದ ದುಡ್ಡು ಕೊಡಿಸು ಅಂತ. ಥ್ಯಾಂಕ್ ಯು ಸರ್, ಬರ್ತೀನಿ. ಹಲೋ ರವಿ. ಹಲೋ ಅಕ್ಕ, ಲೋನ್ ಸ್ಯಾಂಕ್ಷನ್ ಆಯಿತಾ? ಯಾವಾಗ ಸಿಗುತ್ತಂತೆ? ಲೋನ್ ಸಿಗಲಿಲ್ಲ ಕಣೋ. ಏನ? ಅನ್ನಪೂರ್ಣಮ್ನವ್ರ ಸೊಸೆಗೆ 5 ಲಕ್ಷ ಲೋನ್ ಸಿಗಲಿಲ್ವಾ? ಬ್ಯಾಂಕಿಗೆ ಅವ್ರದ್ದೇ ಆದ ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ. ವ್ಯಕ್ತಿ ಯಾರು, ಯಾರ ಸಂಬಂಧ ಅನ್ನೋದು ಮ್ಯಾಟರ್ ಆಗಿಲ್ಲ. ನಾನು ಐ ಟಿ ರಿಟರ್ನ್ ಫೈಲ್ ಮಾಡಿಲ್ಲ. ಗ್ರಾಸ್ ಇನ್ಕಮ್ ನಿಲ್ ಅಂತ ಇದೆ. ಅದಕ್ಕೆ ನನಗೆ ಲೋನ್ ಸಿಗಲ್ಲ. ಇದನ್ನೆಲ್ಲ ನೋಡ್ತಿದ್ರೆ ಆ ದೇವ್ರಿಗೂ ಇಷ್ಟ ಇಲ್ಲ ಅನ್ಸುತ್ತೆ ನೀನು ಸಾಲ ತಗೊಳ್ಳೋದು. ಒಂದು ಮನೆ ತಗೋಬೇಕು ಅಂತಿದ್ದೀನಿ. ಅರಮನೆ ಅಂತ ಬಂಗ್ಲೆಲಿದ್ಯಾ, ಬೇರೆ ಮನೆ ಬೇರೆ ತಗೋಬೇಕಾ? ದುಡ್ಡಿರೋರ್ಗೆ ಹಾಗೇನೆ ಬಾವುಟ ಕಂಡ್ ಕಡೆ ನೆಟ್ ಬಿಡೋಣ ಅನ್ಸುತ್ತೆ. ಮನೆ ನೋಡಿದ್ದೀವಿ, ಆದರೆ ಅದು ನಮಗಲ್ಲ, ನಿಮಗೆ. ಆ ಮನೆನ ಅಮ್ಮನ ಹೆಸರಲ್ಲಿ ತಗೋತಾ ಇದ್ದೀನಪ್ಪ.